ಏನಪ್ಪಾ ಅಂದ್ರೆ ನಮ್ಗೆ ಒಂಥರ ಹಬ್ಬ ಇದ್ದಂಗೆ ಆಯ್ತು ಇವಾಗ. ಗಣರಾಜ್ಯೋತ್ಸವದ ಜೊತೆಗೆ ಒಂದು ಹಬ್ಬ, ಸಾಂವಿಧಾನಿಕ ಹಬ್ಬ ಇದು ನಮ್ಗೆ. 21ನೇ ಶತಮಾನದಲ್ಲಿ ಒಂದು ಐತಿಹಾಸಿಕ ಚಿತ್ರಗಳನ್ನ ನಾವು ಕಂಡ್ವಿ ಕನ್ನಡ ಚಿತ್ರರಂಗದಲ್ಲಿ. ಒಂದು ಕಾಟೇರ, ಮತ್ತೊಂದು ಲ್ಯಾಂಡ್ ಲಾರ್ಡ್. ನೋಡಿ, ಲ್ಯಾಂಡ್ ಲಾರ್ಡ್ ಇದು ಮೂವಿ ಅಲ್ಲ, ಇದು ಕೇವಲ ಒಂದು ಚಿತ್ರ ಅಲ್ಲ, ಇದು ದಲಿತರ, ಶೋಷಿತರ, ನೊಂದವರ ಅವರ ಒಂದು ಪ್ರತಿಬಿಂಬ. ನಾವು ಎಲ್ಲರ ಕಥೆಗಳನ್ನ ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ, ಪುರಾಣಗಳನ್ನ ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ, ಎಲ್ಲರ ಸಾಮ್ರಾಜ್ಯವನ್ನ ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ. ಆದ್ರೆ ಶೋಷಣೆಯ, ದಲಿತರ ನೋವಿನ ಕಥೆಯನ್ನ ಯಾವುದಾದರೂ ಪಠ್ಯ ಪುಸ್ತಕದಲ್ಲಿ ಓದಿದ್ದೀವಾ? ಇಲ್ವೇ ಇಲ್ಲ. ನಮ್ಮವರ ಬದುಕನ್ನು ಎಲ್ಲಿಯೂ ಕಾಣಿಸಿಲ್ಲ ಬರವಣಿಗೆ ರೂಪದಲ್ಲಿ. ಆದ್ರೆ ಈ ತರದ ಮೂವಿಗಳ ಮೂಲಕ ಶೋಷಿತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಮೂವಿನಲ್ಲಿ ತೋರಿಸಿದ್ದಾರೆ. ಎಲ್ರು ಬಂದು ನೋಡಿ. ಮತ್ತೆ ನೋಡಿ, ಅಂದವಾದ ಹೆಣ್ಮಕ್ಳನ್ನ ಊರ್ಬಸ್ವಿ ಮಾಡೋದು, ಅಥವಾ ಒಂದು ತುಂಡು ಭೂಮಿಗಾಗಿ ಎಷ್ಟು ಪರದಾಡ್ಬೇಕು ನನ್ನ ಜನ. ನಾನು ಒಬ್ಬ ದಲಿತಲಾಗಿ ಹೇಳ್ತಿದ್ದೀನಿ, ನನ್ನ ಜನ ಒಂದು ತುಂಡು ಭೂಮಿಗಾಗಿ ಅವರ ಜೀವನ ಎಲ್ಲ ಸವಸುವಂಥದ್ದು, ಹೋರಾಟದ ಬದುಕು ಹೇಗಿತ್ತು ಅಂತ ಒಂಥರ ಕರುಣಾಜನಕವಾದಂತಹ ಕತೆ. ತುಂಬಾ ಕಣ್ಣಲ್ಲಿ ನೀರು ಹಾಕೊಂಡಿದ್ದೀನಿ ನಾನು. ಯಾಕಂದ್ರೆ ನನ್ನ ಜನ ಹಿಂಗೆಲ್ಲ ಕಷ್ಟಪಟ್ಟು ಬದುಕಿದ್ರ, ಹೀಗೆಲ್ಲ ಹೋರಾಟ ಮಾಡಿದ್ರ, ಆ ಹೋರಾಟದ ಪ್ರತಿಫಲವಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ನನ್ಗನ್ನಿಸ್ತು. ತುಂಬಾ ಹೆಮ್ಮೆ ಇದೆ ಈ ಚಿತ್ರದ ಬಗ್ಗೆ. ಸರ್, ಈ ತರ ಚಿತ್ರ ಕೊಟ್ಟಿದ್ದಕ್ಕೆ ನಿಮ್ಗೆ ನಾವು ಯಾವಾಗ್ಲೂ ಋಣಿಯಾಗಿರ್ತೀವಿ. ಹಾಗೆ ಈ ಹೆಣ್ಮಕ್ಳಂತೂ ನಿಜಕ್ಕೂ, ಈ ಹೆಣ್ಮಕ್ಳು ಒಂದು ಚಿತ್ರರಂಗದ ಒಂದು ಭವಿಷ್ಯ ಇದೆ ಈಕೆಗೆ. ಯಾಕಂದ್ರೆ ಜಿದ್ದಿಗೆ ಬಿದ್ದು ಚಿತ್ರ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಗೊತ್ತಾ? ಜಿದ್ದಿಗೆ ಬಿದ್ದು ನಟನೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ನಿಮ್ಗೆ. ಹಾಗೆ ನಮ್ಮ ನಿರ್ದೇಶಕರಾದಂತಹ ಸರ್, ಎಲ್ಲಿತ್ತು ಸರ್ ತಲೆನಲ್ಲಿ ಈ ತರದೊಂದು ಕತೆ? ಬಹಳ ಸೂಪರ್ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಜೈ ಭೀಮ್ ಎಲ್ಲರಿಗೂ. ಜೈ ಭೀಮ್, ಜೈ ಸಂವಿಧಾನ. ಇದು ಎಲ್ಲ ಒಂದು ವರ್ಗಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಹಿಂದುಳಿದ ವರ್ಗಗಳ ಜನರಿಗೆ ಇದು ಸೀಮಿತವಾಗಿದೆ. ಇಲ್ಲಿ ಬರೆದಿರುವ ಕಥೆ ಆಗಲಿ, ದುನಿಯಾ ವಿಜಿ ಸರ್ ಅವ್ರ ಮಗಳು ಹಾಗೂ ಇದರಲ್ಲಿ ಪಾತ್ರ ಮಾಡಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೂ ಇದು ಒಂದು ಸಂದೇಶ ಏನಂದ್ರೆ, ಇದರಲ್ಲಿ ಬಂದಿರುವಂತ ಒಂದು ಸ್ಟೋರಿ ಹೆಣ್ಣು ಮಕ್ಕಳು ಕುಟುಂಬ ಸಮೇತರಾಗಿ ಬಂದು ನೋಡಬೇಕು. ಮೊದಲಾಗಿ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಇರೋದು ಇದು. ಬಂದು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ನೋಡಬೇಕಂತ ನಾನು ಕೇಳ್ಕೊಳ್ಳುತ್ತೇನೆ.